ಚಾಂದನಿ, ಏ ಚಾಂದನಿ. ಅಪ್ಪಾಜಿ ನೀವ ಆರಾಮದ್ರಿ ಅಪ್ಪಾಜಿ? ಎಷ್ಟು ದಿನ ಆಗಿತ್ತು ಅಪ್ಪಾಜಿ ಬಂದಿದ್ದೇ ಇಲ್ಲ ನೀವು? ಹಾ ಆರಾಮದೇನುವ ಮಗಳ, ನೀ ಆರಾಮದಿಯಾ? ಆರಾಮದೇನಪ್ಪಾಜಿ. ಏನಪ್ಪಾಜಿ ದೊಡ್ಡಮ್ಮನ ಕಡೆ ಹೋಗಿ ಉಳ್ಕೊಂಡ್ಬಿಟ್ಟಿದ್ದಿಲ್ಲ, ಬರಾಕ ನಿನಗೆ ಮನಸ ಬಂದಿದ್ದಿಲ್ಲನ? ಅಮ್ಮ ಎಷ್ಟು ಬೇಜಾರು ಮಾಡ್ಕೊಂಡಿದ್ಲು ಗೊತ್ತಾನೆ? ಹೌದಾ, ಏನ್ ಮಾಡುದ್ವಾ, ನಿಮ್ ದೊಡ್ಡವ್ವ ಬಿಡವಲ್ಲಾಗಿದ್ಲು, ಹಂಗಾಗಿ ಬರಕಾಗಿದ್ದಿಲ್ಲ. ಇವತ್ತು ಬಂದ್ ನೋಡು. ಹೌದಾ, ಆ ತಾತ ಒಟ್ಟು ಬಂದಿರಲ್ಲ, ಇಲ್ಲೇ ಸ್ವಲ್ಪ ದಿನ ಇರ್ಬೇಕು ನೋಡಿ ನೀವು. ಈಗ ಒಮ್ಮಿಂದ ಮಕ್ಳಿಗೆ ಹೋಗಿ ಹೋಗಿ ಅಲ್ಲಿ ಇರಾಕತ್ತಿರಲ್ಲ, ನಮಗೆ ಹಿಡಿದು ಬಿಟ್ಟಂಗೆ ಆಗತ್ಬಿಟ್ಟೈತಿ. ಭಾಳ ಮಿಸ್ ಮಾಡ್ಕೊಳಕತ್ತೀವಿ ಅಪ್ಪಾಜಿ ನಿಮ್ಮನ್ನ. ನಾನು ಮಗಳ, ನಾನು ನಿಮ್ಮನ್ನ ಜಗ್ಗಿ ಮಿಸ್ ಮಾಡ್ಕೊಂಡೇನಿ. ಅಂದಂಗೆ ದೊಡ್ಡಮ್ಮ ಆಮೇಲೆ ಅಣ್ಣಾರೆಲ್ಲ ಆರಾಮದಾರಲ್ಲ? ಆರಾಮದಾರ, ಅವ್ರಿಗೇನ್ ಧಾಡಿ. ಯಾಕಪ್ಪಾಜಿ? ಯಾಕೂ ಇಲ್ವಾ, ನಿಮ್ಮ ಅಮ್ಮನ ಕರಿ ಮೊದಲು, ನಿಮ್ಮ ಅಮ್ಮನ ನೋಡಂಗಾಗೈತೆ ನನಗೆ. ಈಗ ಕರಿತೀನಿ. ಎಷ್ಟು ಖುಷಿ ಆಕ ನೋಡ ಅಮ್ಮ. ಕರಿ 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 ಕರಿ. ಮಾ ಯಮ್ಮ, ಯಾರು ಬಂದಾರ ನೋಡಲೆ? ಅಪ್ಪಾಜಿ ಬಂದಾರ ನೋಡೆ. ಏನು ಹೌದಾ ರೀ, ಬಂದ್ರಿ ನೀವು? ಹ್ಞೂ ಚಾಂದನಿ, ಬಂದೆ ನೋಡು. ರೀ, ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ನಾನು? ಅಲ್ಲ, ಹೋದ್ಮ್ಯಾಗ ಒಂದು ಫೋನ್ ಇಲ್ಲ, ಏನಿಲ್ಲ. ಫೋನು ಇಲ್ಲೇ ಬಿಟ್ಟು ಹೋಗಿರಿ, ನಿಮ್ಮ ಫೋನು. ನಾ ಅಲ್ಲಿ ಯಾರಿಗೆ ಫೋನ್ ಮಾಡ್ಬೇಕು? ಇಲ್ಲ, ಅದು ಆಕಿ ಭಾಳ ಅಂದ್ರೆ ಭಾಳ ಹಟವಾ ಏನು ಹಠಮಾರದ ಗೊತ್ತದ ಅಲ್ಲಿ ನಿನಗೆ. ಆಕಿ ಶಂಬಿ ಭಾಳ ಹಠಮಾರದ, ಹಂಗಾಗಿ ಆಕಿ ಕೂಡ ಇದ್ದಾಗ ನನಗೆ ನೀನು ಫೋನ್ ಮಾಡಾಕದು ಆಗಲಿಲ್ಲ. ಸಾರಿನ. ಆರಾಮದಿ ಇಲ್ಲ? ಆರಾಮದೇನಿ ನೋಡ್ರಿ. ನಾವು ಎಷ್ಟು ಸರಿಗ್ ಬಿಟ್ಟೇವಿ, ನಾನು ನಿಮ್ಮ ಮಗಳು ಸರಿಗ್ ಬಿಟ್ಟೇವಿ. ನೋಡಿದ್ರೆ ಗೊತ್ತಾಗತ್ತೈತೆ. ಚಂದ ಊಟ ಮಾಡಿದ್ರೆ ಇಲ್ಲಿ ನೀವು? ಅಪ್ಪಾಜಿ, ನೀವು ಹೋದಾಗಿಂದ ಅಮ್ಮ ಚಂದ ಅಡಿಗೆನ ಮಾಡಿಲ್ಲಡಿ. ನನಗೂ ಉಪವಾಸ ಕೆಡಬೇಡ ನೋಡು. ಹೌದಾ, ಯಾಕೆ ಚಾಂದನಿ? ಮತ್ತೆ ನನಗೆ ಎಷ್ಟೋ ದಿನ ನಿದ್ದಿನ ಬಂದಿಲ್ಲ ಗೊತ್ತಾನೆ. ನೀವು ಇನ್ನೊಂದು ಲಗ್ನ ಮಾಡ್ಕೊಂಡಿದ್ದೆ ನೋಡಿ ಕೇಳಿ ನನಗೆ ತಲೆ ಚಿಟ್ಟಿಡ್ದು ತಲೆ ಮ್ಯಾಗ ದೊಡ್ಡದೊಂದು ಗುಡ್ಡನ ಬಂದು ಬಿದ್ದಂಗಾತೆ. ಅಯ್ಯೋ, ಯಾಕೆ ಬೇಜಾರು ಮಾಡ್ಕೊಳಕತ್ತೀರಿ? ಹೋಗ್ಲಿ ಬಿಡ್ರಿ, ನಾನು ಏನು ಬೇಜಾರು ಮಾಡ್ಕೊಂಡಿಲ್ಲ. ಮತ್ತೆ ಹಂಗೆ ನೋಡಿದ್ರೆ ನಾನು ಎರಡನೇ ಹಿಂತಿಲ್ಲ. ಹೋಗ್ಲಿ ಬಿಡ್ರಿ, ಆಲ್ರೆಡಿ ನೀವು ಲಗ್ನ ಮಾಡ್ಕೊಂಡಿದ್ದು ನಾನು ಚಂದ ವಿಚಾರಿಸಲಿಲ್ಲ, ಏನಿಲ್ಲ. ಚಲೋ ಅದಿರಂತೆ ಲಗ್ನ ಮಾಡ್ಕೊಂಡ್ಬಿಟ್ಟೆ. ಆದ್ರೆ ಆಕೆ ಹಿಂದೆ ಟಾರ್ಚರ್ ಕೊಡೋದಕ್ಕೆ ನೀವು ಇಲ್ಲಿ ಓಡ್ ಬಂದಿರಂತ ಅದು ನನಗೆ ಗೊತ್ತಾಗಲಿಲ್ಲ. ಸಾರಿ ಬಿಡ್ರಿ, ಹೋಗ್ಲಿ, ಆಗಿದ್ದಾಗ ಹೊತ್ತೆ. ಈಗ ಒಟ್ಟು ಆರಾಮಿದ್ದೀರಿ ನೀವು ಆಕೆ ಕೂಡ? ಏನು ಆರಾಮ, ಏನೂ ಉಪಯೋಗಿಲ್ಲ ನೋಡಕ್ಕಿ. ಹೌದಾ, ಯಾಕೆ? ಆಕಿ ತಂದು ಹಳೆ ಚಾಳಿ ಬಿಟ್ಟೇ ಇಲ್ಲ ನೋಡು. ಹೌದಾ, ಅಪ್ಪಾಜಿ ಅವರು ಸ್ಲಮ್ನಾಗಿರ್ತಾರಲ್ಲ? ಸ್ಲಮ್ನಾಗಿರ್ತಾರ. ಹೌದ್ರಿ, ಸ್ಲಮ್ನಾಗಿರ್ತಾರ? ಹೌದು ಅಪ್ಪಾಜಿ, ಆ ಸ್ಲಮ್ನಿಂದ ಇನ್ನೊಂದು ಸ್ವಲ್ಪ ದಿನಕ್ಕೆ ಎತ್ತಂಗಡಿ ಮಾಡ್ತಾರ ಅವ್ರನ್ನ. ಅಲ್ಲೆಲ್ಲ ಜಾಗ ಖಾಲಿ ಮಾಡಂತೇಳಿ ನೋಟಿಸ್ ಬಂದೈತಿ. ಹೌದು, ಆದ್ರೂ ಉಪಯೋಗನೂ ಇಲ್ಲವ್ರು, ಆ ಸ್ಲಮ್ನಾಗ ಇರಾಕು ಲಾಯಕ್ಕಿಲ್ಲವ್ರು. ಯಾಕ್ರಿ ಹಿಂಗೆ ಹಾಕತ್ತೀರಿ? ಜಗಳ ಮಾಡ್ತಾ ಅಂತ ಹೇಳಿ ಆ ಎರಡು ಮಕ್ಳಿಗೆ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಾ ಅಂತೇಳಿ ಲವ್ ಮಾಡಾಕ್ ಬಿಟ್ಟಾಳ. ಅವು ಯಾವ್ದೋ ಸೌಕಾರ ಹುಡುಗಿಯಾರನ್ನ ಲವ್ ಮಾಡ್ಯಾವು. ಹೌದಾ ಅಪ್ಪಾಜಿ? ಏನ್ರಿ ಇದು? ಹ್ಞೂ, ಈಕಿನ ಬಿಟ್ಟಾಳ ಲಗ್ನ ಮಾಡ್ಕೊಂಬರ್ರಿ ಅಂತೇಳಿ. ಅವು ಹುಡುಗಿಯಾರನ್ನ ಕಿಡ್ನಾಪ್ ಮಾಡ್ಕೊಂಡ ಬಂದ್ಬಿಟ್ಟಾವು. ಹ್ಞೂ, ಆಮೇಲೆ ನೋಡಿರಿ ಈಗ ಅವು ತಪ್ಪಿಸ್ಕೊಂಡು ಓಡೋಗಿ ಹುಡುಗಿಯಾರು ಪೊಲೀಸ್ರಿಗೆ ಏನಾರು ಕಂಪ್ಲೇಂಟ್ ಕೊಟ್ಟಾವ ಏನವ್ರು. ಈಗ ಪೊಲೀಸರು ಬಂದು ಹಿಡ್ಕೊಂಡಕ್ಕಾರ ಇವ್ರನ್ನ. ಹಾಗಾಗಿ ನಾನು ಬ್ಯಾಡೋ ಮರ ಇವ್ರ ನಡುವೆ ನಾ ಸಿಕ್ಕೊಳಕ್ ಒಲ್ಲೆ ಅಂತೇಳಿ ತಪ್ಪಿಸ್ಕೊಂಡು ಓಡ್ ಬನ್ನಿ. ಏನ್ರಿ ಅಷ್ಟು ಇದಲ್ಲ ನಿಮ್ಮ ಹೆಂಡತಿ? ಅಲ್ರಿ, ಮಕ್ಕಳಿಗೆಲ್ಲ ಅಂತ ಹೇಳ್ಕೊಡ್ತಾರೆ. ಈಗ ಪೊಲೀಸ್ ಕಂಪ್ಲೇಂಟ್ ಆಗೈತೆ ಅಂದ್ರೆ ಮತ್ತೆ ಪೊಲೀಸರು ಬಂದು ಹೇಳ್ಕೊಂಡು ಹೋಗ್ತಾರೇನೋ? ಎಳ್ಕೊಂಡು ಹೋಗ್ತಾರ, ಎಲ್ಲಿದ್ರು ಬಿಡಂಗಿಲ್ಲ. ಅದು ಬೇರೆ ಕಳು ಮಾಡ್ತಾವಂತ ಹುಡುಗರು ಯಾರು. ಅಯ್ಯಯ್ಯ, ಎಂತ ಸುಮಾರು ಚಾಳಿ ಕಳ್ಸಾಳೆ ಇವಕ್ಕೆ. ಹಂಗಂದ್ರೆ ಹೋಗ್ಬೇಡ್ರಿ ಪಾಕಿ ಕಡೆ. ನಾಳೆ ನಿಮ್ಮನ್ನು ಏನಾರ ಮಾಡಿ ಒಳಗೆ ಹಾಕಿ ಶಿಕ್ಷಾಳೆ. ಹೋಗಾಕ ಹೋಗ್ಬೇಡ್ರಿ ನೋಡ್ರಿ, ಹೇಳಕತ್ತೆ ನೋಡು ನಾನು ನಿಮಗೆ ಈಗ. ಹೌದಪ್ಪಾಜಿ, ಅಮ್ಮ ಹೇಳೋದು ಕರೆಕ್ಟ್. ಅವರು ಏನೇನು ಮಾಡಿ ಒಳಗೆ ಹೋಗ್ತಾರೆ ಏನೋ, ಜೈಲ್ನಾಗ ಹೇಳಕ್ಕೆ ಬರಂಗಿಲ್ಲ. ಆಮೇಲೆ ನೀವು ಅವ್ರ ಜೊತೆ ಸೇರಿರಿ ಅಂತೇಳಿ ಮತ್ತೆ ನಿಮ್ಮನ್ನು ಹಾಕಿಕ್ಕಿದ್ರೆ ಏನು ಮಾಡ್ತೀಯ ಅಪ್ಪಾಜಿ? ನೀ ಹೋಗಾಕ ಹೋಗ್ಬೇಡ, ಇಲ್ಲೇ ಇದ್ದು ಬಿಡು ನೀ ಅಪ್ಪಾಜಿ. ನಾನು ಅದಕ್ಕೆ ಯೋಚನೆ ಮಾಡಿ ಬಂದೀನಿ, ಬಿಡ್ಕೊಟ್ಟ ಬಂದೀನಿ ನಾನು. ಶಾಣಕದ ಬಿಡು, ಅದಕ್ಕೆ ನೀವು ಅವಾಗ ಚಿನ್ನ ಬಿಟ್ಟು ಬಂದಿರೇನೋ. ನಾನು ಯಾಕೆ ಏನು ಮೋಹಕ್ಕೆ ಬಿದ್ದು ಬಂದಿರೇನ ಅಂತ ಅನ್ಕೊಂಡೇನಿ. ಆಕಿ ಗುಣ ನೋಡಿ ಬಿಟ್ಟು ಬಂದಿರಿ ನೀವು. ಏನ್ರಿ ಎಷ್ಟು ಸುಮಾರು ಚಾಳೆ? ಮಕ್ಕಳಿಗೂ ಚಲೋ ಸಾಲಿ ಕಲಿಸಿಲ್ಲೇನೋ, ಆಕಿ ಚಲೋ ಶಿಕ್ಷಣ ಹೇಳ್ಕೊಟ್ಟಿಲ್ಲೇನೋ, ಮತ್ತು ಮಕ್ಳಿಗೆ ಕಳುವು ಮಾಡಕ್ಕೂ ಹೇಳೋನು, ಮತ್ತು ಮಕ್ಳಿಗೆ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಾ ಕಿಡ್ನಾಪ್ ಮಾಡ್ಕೊಂಡ್ ಬಾ ಅಂತೆಲ್ಲ ಕಲ್ಸ್ಯಾನ. ಇಂಥವ್ರನ್ನ ಎಲ್ಲಿ ನೋಡಿ ಬಿಡ್ರಿ ನಾನು. ಅಪ್ಪಾಜಿ, ನೀವಿಲ್ಲೇ ಇದ್ದು ಬಿಡ್ರಿ ಅಪ್ಪಾಜಿ, ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ. ಸುಳ್ಳ ಅಮ್ಮ ಹೇಳ್ದಂಗೆ ಸುಮ್ಮನೆ ಅಂಥವ್ರ ಜೊತೆ ಇರಕ್ಕೆ ಹೋಗ್ಬಾರ್ದು ಅಪ್ಪಾಜಿ. ಸುಮ್ಮನೆ ನಮ್ಮದು ಹೆಸರು ಹಾಳೆ, ಎಲ್ಲಾನು ಹಾಳೆ. ಕರೆಕ್ಟ್ ಹೇಳಿದಿ ನೋಡು ಮಗಳ, ಹಾಗಾಗಿ ಬಿಟ್ಕೊಟ್ಟು ಬಂದಿದ್ನಿ ನಾನು, ಎಲ್ಲಾರನ್ನೂ ಬಿಟ್ಕೊಟ್ಟು ಬಂದಿದ್ದೆ. ಆದ್ರೂ ಮತ್ತೆ ಬೆನ್ನು ಹತ್ತಿ ಬಂದು ಹತ್ತು ಕರೆದು ಏನೇನೋ ಮಾಡಿದ್ರು, ರಂಪಾರಾಮಾಯಣ ಮಾಡೋದಕ್ಕೆ ಹೊಳ್ಳಿ ಹೋದ್ ನಾನು. ಅಪ್ಪಾಜಿ, ಅಪ್ಪಾಜಿ, ಯಾಕವ ಏನಾತು? ಅಲ್ಲೋಳಲ್ಲ ಅಪ್ಪಾಜಿ, ಪೊಲೀಸರು ಬರಕತ್ತಾರಿಲ್ಲೇ. ಓಯ್, ನಿನ್ನ ಹೆಸರು ರಂಗಪ್ಪದಿಲ್ಲ? ಹೌದ್ರಿ ಸರ್, ನನ್ನ ಹೆಸರು ರಂಗಪ್ಪ ರೀ. ಯಾಕ್ರಿ ಸರ, ನಾ ಏನು ಮಾಡೇನ್ರಿ ಸರ ತಪ್ಪು? ಇಲ್ಲಿ ಯಾಕೆ ಬಂದಿರಿ ಸರ? ಹೇಳ್ತೇನೆ. ಅಂದಂಗೆ ಎಲ್ಲದಾರ ನಿನ್ನ ಹೆಂಡತಿ ಮಕ್ಕಳು? ಎಲ್ಲದಾರ ಕಾನ್ಸ್ಟೇಬಲ್ ಹುಡುಕ್ರಿ ಒಳಗೆ? ಹ್ಞೂ ರೀ ಸರ. ಅಲ್ಲಿ ಯಾರು ಇಲ್ರಿ. ಅಯ್ಯೋ ದೇವ್ರಿ, ಏನ್ಪ ಇದೆ ಸರ? ಇಲ್ಲಿ ಯಾರು ಇಲ್ರಿ, ಖಾಲಿ ಐತ್ರಿ ಮನಿ. ಸರ, ಒಳಗೆ ಯಾರು ಇಲ್ರಿ? ಹೌದಾ? ಓಯ್, ಎಲ್ಲಿ ಮುಚ್ಚಿಟ್ಟಿ ನಿನ್ನ ಹೆಂಡತಿ ಮಕ್ಕಳನ್ನ? ಎಲ್ಲಿ ಮುಚ್ಚಿಟ್ಟೆ? ಅಯ್ಯೋ ಸರ್, ನನಗೇನು ಗೊತ್ತಿಲ್ರಿಪ್ಪ, ನನಗೇನು ಗೊತ್ತಿಲ್ರಿ. ಶಂಭವ್ವ ನಿನ್ನ ಹೆಂಡತಿದಿಲ್ಲ?
ನಾವೆಲ್ಲ ಸ್ಲಮ್ನಾಗಿಂದ CCTV ಕ್ಯಾಮ್ರಾ ನೋಡಿ ಬಂದೆಪ್ಪ ಏನು ನೀನು ಒಳಗೆ ಹಾಕ್ತಿ ಮತ್ತೆ ಪಟ ಪಟ ಹೇಳ್ತೀವಿಲ್ಲ ಅಂತ ಹೇಳ್ತೀವಿಲ್ಲೋ ಹಾಂ ಮಕ್ಕಳೇ ಇದೇ ದಂಧೆ ನಡೆಸಿರ ನೀವು ಹೆಣ್ಣು ಮಕ್ಕಳನ್ನ ಕಿಡ್ನ್ಯಾಪ್ ಮಾಡೋದು ಲಗ್ನ ಮಾಡ್ಕೊಳ್ಳೋದು ಕಳುವು ಮಾಡೋದು ಹಾಂ ಚಲೋ ಹೇಳ್ಕೊಟ್ಟಿ ಬಿಡ ಮಕ್ಕಳಿಗೆ. ಸರ್ ನಿಮ್ಮ ಮುಂದೆ ಮುಚ್ಚಿಮರಿ ಯಾಕ್ರಿ ಸರ್? ನೋಡ್ರಿ ಸರ್, ನನ್ನ ಹೆಂಡತಿ ಮಗಳು ಇವ್ರೀ ಸರ್, ನನ್ನ ಹೆಂಡತಿ ಮಗಳು ಇವ್ರೀ ಸರ್. ಏನು ಯಾರು ಕಿವಿ ಮ್ಯಾಗ ಹೂ ಇಡಾಕತ್ತಿ? ಅಂದ್ರಿ ಸರ್, ನಿಮಗೆ ಡೀಟೇಲಾಗಿ ಹೇಳ್ತೇನೆ ರೀ ಸರ್. ಆಕಿ ಶಂಭಿ ಅಂತೀವಲ್ರಿ, ಆಕಿ ನನ್ನ ಮೊದಲೇ ಹೆಂಡತಿ ಸರ್. ಅವೆರಡು ಗಿಡ್ಗಿಡ್ಡನು ಇದ್ವಲ್ರಿ, ಅವು ನನ್ನ ಮಕ್ಕಳ ರೀ ಸರ್, ಅವಳಿ ಜವಳಿ. ಆಕಿ 22 ವರ್ಷದ ಹಿಂದೆ ಹೊಟ್ಟೆಲಿದ್ದಾಗ ಅವಾಗ ಆಕಿ ಕೂಡ ಜಗಳ ಮಾಡಿ ಬಿಟ್ಕೊಟ್ಟು ಬಂದುಬಿಟ್ಟೆ ರೀ ಸರ್. ನಮ್ಮ ಮನೆ ಬಿಟ್ಕೊಟ್ಟು ಬಂದು ಆಕಿದು ಮಕ್ಕನೂ ಬೇಡ, ಆಕಿದು ಚಾಳಿನ ಸರಿ ಇಲ್ಲ ಅಂತ ಬಿಟ್ಕೊಟ್ಟು ಆ ಸ್ಲಮ್ ಏರಿಯಾನ ಬಿಟ್ಕೊಟ್ಟು ಬಂದು ನಾನು ಮತ್ತು ಅವಾಗ ಹರಿದ ವಿದ್ಯೆ ಅಂತ ಹೇಳಿ ಈಕಿನ ಚಾಂದನಿನ ಲಗ್ನ ಮಾಡ್ಕೊಂಡ್ರಿ. ಈಕೆ ನನ್ನ ಹೆಂಡತಿ, ಎರಡನೇ ಹೆಂಡತಿ. ಈಕಿನ ಮದುವೆ ಮಾಡ್ಕೊಂಡು ಒಂದು ಮಗಳು ಹುಟ್ಟಾಡ್ರಿ, ಎಲ್ಲ ಮಗಳು ನೋಡ್ರಿ ಈಕೆ ನನ್ನ ಮಗಳು. ಈಕಿ ಕೂಡ ಸಂಸಾರ ಮಾಡ್ಕೊಂಡು 22 ವರ್ಷ ಹಾಯಾಗಿದ್ದೆ ರೀ ಸರ್. ನಾನು ಎಲ್ಲೇ ಮಾರ್ಕೆಟ್ನಾಗ ಹಾದು ಹೋಗುವಾಗ ಆಕಿ ಶಂಬಿ ನನಗೆ ಒಂದೇ ಹೆಂಡತಿ ಮತ್ತು ಹೊಳ್ಳಿ ನೋಡಿ ಬೆನ್ ಹತ್ತಿ ಬಿಟ್ಲಿ ರೀ ಸರ್. ನನ್ನ ಬೆನ್ ಹತ್ತಿ ಬಿಟ್ಲು. ಓಹೋ ಇಬ್ರು ಹೆಣ್ರ ನಿನಗೆ? ಹ್ಞೂ ರೀ ಸರ್. ಆಮೇಲೆ ನೋಡಿದ್ರೆ ನಾವು ವಲ್ಯ ಅಂತ ಹೇಳಿ ಈಕಿಂದ ಕಣ್ಣು ತಪ್ಪಿಸಿ ಮಾರ್ಕೆಟ್ನಾಗಿಂದ ಕಣ್ಣು ತಪ್ಪಿಸಿ ಓಡಿ ಬಂದ್ರು ಯಾ ಮಾಯದಾಗ ಅಡ್ರೆಸ್ ಹುಡ್ಕೊಂಬಂದಾಳು. ಬಂದು ಇಲ್ಲಿ ಬಂದು ಗದ್ದಲ ಹಾಕತ್ ಬಿಟ್ಲಿ ಸರ್. ಕಂಪ್ಲೇಂಟ್ ಕೊಡ್ತೀನಿ, ಎರಡನೇ ಮದ್ವೆ ಸುಳ್ಳು ಮಾಡಿಸ್ತೀನಿ, ವರದಕ್ಷಿಣೆ ಕೇಸ್ ಹಾಕ್ತೀನಿ, ಅದನ್ನ ಹಾಕ್ತೀನಿ ಇದನ್ನ ಹಾಕ್ತೀನಿ ಅಂತೇಳಿ ಜಗಳಾಡ್ದಕ್ಕೆ ಇದ ಮನ್ಯಾಗ ಒಬ್ರು ಹಿರಿಯರು ಒಬ್ರು ಅದಾರಿ. ಅವ್ರು ಸುಮ್ಮನೆ ಇಬ್ರು ಹೆಂಗಿದ್ರು ಮಾಡ್ಕೊಂಡಿದ್ದ ಐತಿ ಅಂದ್ರೆ ಆಕಿ ಮನೆಯಾಗ ಒಂದಿಷ್ಟು ದಿನ ಈಕಿ ಮನೆಯಾಗ ಒಂದಿಷ್ಟು ದಿನ ಇದ್ದು ಜೀವನ ಮಾಡಪ್ಪ ನೀನು, ಎರಡು ಹೆಂಡತಿಗೂ ಅನ್ಯಾಯ ಮಾಡಬೇಡ ಅಂತ ಹೇಳಿದ್ರಿ. ಅದ್ರ ಸಂಬಂಧ ಹ್ಞೂ ಅಂತೇಳಿ ಹೋಗೇನು ನೋಡ್ರಿ ಸರ್. ಈಗ ಒಂದು ವಾರದ ಹಿಂದೆ ಹೋಗೇನು ನೋಡ್ರಿ ಸರ್. ಅದ ಸ್ಲಮ್ನಾಗ ಅದಾಳ, ಅದ ಸ್ಲಮ್ನಾಗ ಮಕ್ಕಳು ದೊಡ್ಡವ್ರು ಮಾಡ್ಕೊಂಡು ಲಗ್ನ ಫಿಕ್ಸ್ ಮಾಡೇನಿ ಬಾ ಅಂತ ಕರ್ಕೊಂಡು ಹೋದ್ರಿ. ಏನಾತ ಆಮೇಲೆ? ಆಮೇಲೆ ನೋಡಿದ್ರೆ ಚಲೋ ಹುಡುಗಿಯರ ಅದಾರ. ಏನಿದು ನಂಗೆ ಸಂಶಯ ಬಂತ್ರಿ. ಅದಕ್ಕೆ ಏನಿದು ಹುಡುಗಿಯರು ಚಂದ ಅದಾರ, ಇಂಥರ್ನ ಯಾಕೆ ಲಗ್ನ ಮಾಡ್ಕೊಂತಾರ ಅಂತ ಹೇಳಿದಾಗ ಇಲ್ಲ ಕಿಡ್ನ್ಯಾಪ್ ಮಾಡ್ಕೊಂಬಂದೇವಿ, ಹುಡುಗಿಯರು ಸೌಕಾರ ಹುಡುಗಿಯರು, ಹಂಗಾಗಿ ಅವ್ರನ್ನ ಲಗ್ನ ಮಾಡ್ಕೊಂಡ ಮೇಲೆ ಅವ್ರ ಅಪ್ಪ ಅಮ್ಮರು ತಾವ ಸುಮ್ಮನಾಕ್ತಾರ, ಆಮೇಲೆ ಅವ್ರ ಮನೆಗೆ ಹೋಗ್ಬಿಟ್ರು ಸೇರಿ ಸೆಟಲ್ ಆಗುನು ಅಂತ ಏನೇನೋ ಮಾತಾಡಿದ್ರಿ ಸರ್. ನಾನು ಅವಾಗ ಹೇಳಿದೆ ರೀ ಈಕಿಗೆ, ಬೇಡ ನೀ ಮಾಡಾಕತ್ತಿ ಸರಿ ಇಲ್ಲ, ಚಲೋ ಅಲ್ಲ, ನೀ ಏನೋ ಮಾಡಾಕತ್ತಿ, ನೀ ಒಳಗೆ ಹಾಕ್ಸಕ್ಕೆ ಪ್ಲ್ಯಾನ್ ಮಾಡಾಕತ್ತಿ, ಇದೆಲ್ಲ ಬೇಡ, ಹೊಳ್ಳಿ ಕಳಿಸ್ಬಿಡ ಹುಡುಗಿಯರ್ನ ಅಂತ ನಾ ಹೇಳಿದೆ ರೀ ಸರ್. ಆಕೆ ನನ್ನ ಮಾತು ಕೇಳಿಲ್ರಿ. ನಾ ಮಂಡ್ರಿ ಅದು ಮುದುಕಿ. ಈಗ ಮುದುಕಿನ ಆಗೈತ್ರಿ, ಮತ್ತು ಮುದುಕಿನ ಅನ್ಬೇಕಾಕತ್ರಿ. ನಾನು ಹೆಂತಿ ಅಂತ ನನಗೆ ಹೇಳಕ್ಕೆ ಇಷ್ಟ ಆಗಂಗಿಲ್ಲ ಅಂದ್ ಬೈದ್ರೂ ನನ್ನ ಮಾತು ಕೇಳಿಲ್ರಿ. ಅವು ಮಕ್ಳು ಎರಡೂ ಉಪಯೋಗಿಲ್ರಿ, ಸಾಲಿನೂ ಕಲ್ತಿಲ್ಲ ಅಂತ ಕಳುವು ಮಾಡ್ಕೊಂತ ಅಡ್ಡಾಡ್ತಾವಂತ. ಅವ್ರ ನಡುವೆ ನಂಗೆ ಇರಕ್ಕೆ ಮನಸ್ಸು ಬರ್ಲಿಲ್ರಿ ಸರ್, ನಿಜ ಹೇಳ್ಬೇಕಂದ್ರೆ. ಆಮೇಲೆ ನೋಡಿದ್ರೆ ಹುಡುಗಿಯಾಗ ಆರಾಮಿಲ್ಲ ಅಂತ ದವಾಖಾನಿಗೆ ಹೋದಂಗೆ ಮಾಡಿ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಾರೆ ಅವ್ರ ಅಪ್ಪ ಅಮ್ಮ ಮನೆಗೆ. ಆಮೇಲೆ ಪೊಲೀಸರು ಬರ್ತಾರ ಅನ್ನೋ ಗ್ಯಾರಂಟಿ ಮ್ಯಾಗ ಎಲ್ಲರ ಓಡೋಗಿ ತಪ್ಪಿಸ್ಕೊಳ್ಳೋದು ಅಂದ್ರಿ ಸರ್. ಅದಕ್ಕೆ ನಾನೇನು ಮಾಡಿದೆ ರೀ ಸರ್, ನಾನಂತರೂ ನಿಮ್ಮ ಕೂಡ ಬರಂಗಿಲ್ಲ, ನಿಮ್ಮ ಸವಾಸನು ಬೇಡ ಅಂತ ಬಿಟ್ಕೊಟ್ಟು ಮತ್ತು ಎರಡನೇ ಹಿಂತಿ ಕಡೆ ಓಡಿ ಬಂದೆ ರೀ ಸರ್. ಅವ್ರು ಎಲ್ಲಿ ತಪ್ಪಿಸ್ಕೊಂಡು ಓಡೋದ್ರೆ ನನಗೆ ಗೊತ್ತಿಲ್ರಿ ಸರ್, ನನಗೆ ಗೊತ್ತಿಲ್ಲ. ನೀ ಹೇಳಾಕತ್ತಿದ್ದೆಲ್ಲ ನಿಜ ಅಂತ ಹೆಂಗೆ ನಂಬುದು ನಾವು? ನೀನೇ ಎಲ್ಲಾರ ಮುಚ್ಚಿಟ್ಟು ಬಂದಿದ್ರು ಅವ್ರನ್ನ? ಸರ್ ಅಂತ ಎಲ್ಲ ಬಿಟ್ಟು ನಿಂತಿದ್ದು ಮಕ್ಕಳನ್ನ ಹೆಂಡತಿನ ನಾ ಮುಚ್ಚಿಟ್ಟು ನಾನು ಒಳ್ಳೆ ಕೆಲಸ ಮಾಡೋದು ಏನೈತ್ರಿ ಸರ್. ಬ್ಯಾಡ ಅಂತ ಬಿಟ್ಕೊಟ್ಟು ಓಡಿ ಬಂದೆ ನೋಡ್ರಿ ಸರ್. ಈಗ ನಾಳೆ ಅವ್ರು ಹೊಳ್ಳಿ ಕರೆದ್ರೂ ಹೋಗಂಗಿಲ್ಲ ಸರ್. ಇಲ್ಲೇ ನಾನು ಎರಡನೇ ಹೆಂಡತಿ ಮಗಳು ಕೂಡ ಇರ್ತೀನಿ ರೀ ಸರ್. ನಾ ಇದ್ರಾಗ ನಂದು ಏನೂ ತಪ್ಪಿಲ್ರಿ ಸರ್. ಬೇಕಾರೆ ಇಲ್ಲೇ ಊರು ಹಿರಿಯರದಾರ, ಬೇಕಾರೆ ಕೇಳ್ರಿ ನೀವು. ನಾ ಹೋಗಿದ್ದು ಇದ್ದಿದ್ದು ಬೇಕಾರೆ ಎಲ್ಲ ಬೇಕಾರೆ ರೆಕಾರ್ಡ್ ಅದಾವು, ಬೇಕಾರೆ ತೋರಿಸ್ತೀನಿ ರೀ ಸರ್. ನಂದು ಇದ್ರಾಗ ಏನು ತಪ್ಪಿಲ್ರಿ ಸರ್. ಅವ್ರದ್ದು ತಪ್ಪೈತಿ, ಅವ್ರನ್ನ ಹಿಡ್ಕೊಂಡು ಹೋಗ್ರಿ ಸರ್. ಎಲ್ಲಿ ಹೋಗ್ಯಾರೋ ಏನೋ ನನಗೂ ಗೊತ್ತಿಲ್ರಿ ಸರ್. ಒಟ್ಟು ಅವ್ರನ್ನ ಹಿಡ್ಕೊರಿ ನೀವು ರೀ ಸರ್. ನಂದು ಏನು ತಪ್ಪಿಲ್ರಿ ಸರ್ ಇದ್ರಾಗ. ಆತ ಅದು ನೀನು ಪೂರ್ತಿ ನಂಬಕ್ಕಾಗಂಗಿಲ್ಲ. ಅವಾಗ ಬಂದು ನಾವು ಎನ್ಕ್ವೈರಿ ಮಾಡ್ಕೊಂಡು ಹೋಗ್ತೇವೆ, ನಿನ್ನೆ ಅವ್ರು ಹುಡುಕ್ತೇವೆ ಈಗ. ಅಷ್ಟು ಮಾಡಿ ಪುಣ್ಯ ಕಟ್ಕೋರಿ ಸರ್. ಅವ್ರನ್ನ ಪರ್ಮನೆಂಟ್ ಜೈಲ್ಗೆ ಹಾಕ್ಬಿಟ್ರಿ ಸರ್. 3 ಮಂದಿನೂ ಬೇಡ ನಮಗೆ ಅವ್ರು. ಸುಳ್ಳ ಸಮಾಜಕ್ಕೂ ಘಾತಕವು. ಆ ಮೊದಲದು ನನ್ನ ಹೆಂಡತಿ ಒಂದೇ ಹೆಂಡತಿ ಸರಿನೇ ಇಲ್ರಿ ಸರ್. ಅದು ಮೊದಲು ಒಳಗೆ ಹಾಕ್ರಿ ಸರ್. ಅದನ್ನು ಮಕ್ಕಳಿಗೆಲ್ಲ ಚಲೋ ಶಿಕ್ಷಣ ಕಲಿಸಿಲ್ರಿ ಅದು. ಸರಿ ಅವಾಗ ನಾವು ಕರೆದ್ರೆ ಸ್ವಲ್ಪ ಸ್ಟೇಷನಿಗೆ ಬಂದು ಹೋಗ್ಬೇಕಾ? ನೀನು ಹೇಳಾಕತ್ತೆ ನೋಡು, ಹುಡುಕಾಡಕತ್ತೇವೆ ಅಂದಂಗೆ. ಯಾರು ರಿಲೇಷನ್ ಅದಾರ ನಿಮಗೆ? ಸರ್ ಆಕಿ ರಿಲೇಷನ್ ಅದಾರೋ ಇಲ್ಲೋ, ಈಗ ಇದ್ರೋ ಇಲ್ಲೋ ಅದು ಏನು ಗೊತ್ತೇ ಇಲ್ರಿ ಸರ್. ನನಗೆ ಭಾಳ ವರ್ಷದಿಂದ ನಾನು ಅವ್ರ ಜೊತೆಗೆ ಟಚ್ ಇಲ್ಲರಿ ಸರ್. ಹಾಗಾಗಿ ಗೊತ್ತೇ ಇಲ್ರಿ ಸರ್ ನನಗೆ. ಒಟ್ಟು ಅವ್ರ ರಿಲೇಷನ್ನು ಇರ್ತಾರಂದ್ರಿ, ಅವ್ರೇನು ಸಾವ್ಕಾರ ಮಂದಿ ಅಂತೂ ಇರಂಗಿಲ್ಲ ಸರ್. ಇಷ್ಟು ಹೇಳಬಲ್ಲೆ ನಾನು. ಬಡವ್ರ ಬಗ್ಗೆ ಇರ್ತಾವ್ರಿ ಅವು ಯಾವ್ದಾರ ಒಂದು ಸ್ಲಮ್ ಮನೆಯಾಗ ಇರ್ತಾವೆ ಬಿಟ್ರೆ, ಇಂಥ ಚಲೋ ಏರಿಯಾದಾಗ ಅಥವಾ ಹಳ್ಳಿ ಊರಾಗ ಚಲೋ ಜಗದಾಗ ಚಲೋ ಮನೆಯಾಗಂತೂ ಇರಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ ಸರ್. ಸ್ಲಮ್ ಏರಿಯಾದವ್ರಿ ಅವು, ಸ್ಲಮ್ ಏರಿಯಾದವ್ರು ರಿಲೇಷನ್ಶಿಪ್ ಮಾಡಿರ್ತಾವ್ರಿ ಅವು. ಅಷ್ಟು ಮಾತ್ರ ನಾ ಹೇಳಬಲ್ಲೆ ರೀ ಸರ್. ಬೇಕಾದ್ರೆ ಎಲ್ಲ ಸ್ಲಮ್ ಹುಡ್ಕೊಂತ ಅಡ್ಡಾಡಿದ್ರೆ ಸಿಗ್ತಾರ ನೋಡ್ರಿ ಸರ್ ಅವ್ರು. ಸರಿ ತಗೋ, ಬರ್ತೀವಿ ತಗೋ ನಾವು. ಮತ್ತೆ ನಮ್ಗೆ ಬೇರೆ ಕೆಲಸ ಅದಾವೆ, ಹಂಗೇನಾರ ಇದ್ದ ನಾವು ಬರ್ತೀವಿ, ಎನ್ಕ್ವೈರಿ ಮಾಡಿ ಹೋಗ್ತೀವಿ. ಸರ್ ಇನ್ನೇನು ಹೇಳ್ತೇನೆ ರೀ ಸರ್, ನಂದು ಏನೂ ತಪ್ಪಿಲ್ರಿ ಸರ್. ಬೇಕಾದ್ರೆ ನಾನು ಹೋಗಿ ಬೇಕಾದ್ರೆ ನೀವು ಬೇಕಾದ್ರೆ ನಂದು ಹುಡುಕ್ಯಾಡ್ರಿ ಮಾಡ್ರಿ, ಏನಾರು ಮಾಡ್ರಿ, ನನ್ನ ಕಡೆ ಏನಾರು ಸಿಕ್ಕರ್ ಕೇಳ್ರಿ ನೀವು. ನಂದು ಏನೂ ತಪ್ಪಿಲ್ರಿ ಸರ್. ನಾನು ಭಾಳ ಮರ್ಯಾದೆಯಿಂದ ಬದುಕಾಕತ್ತೇನೆ ರೀ ಸರ್ ನಾನು ಇಲ್ಲಿ. ಪಾಪ ನನ್ನ ಹೆಂಡತಿ ಮಕ್ಕಳು ಪಾಪ ಅಂತಾವೇನು ಇಲ್ರಿ, ಇವು ಎರಡೂ ಬೆರಕಿಲ್ರಿ, ಇವು ಸೂಕ್ಷ್ಮದಾರ್ರಿ. ಅದು ದೊಡ್ಡ ಹೆಂಡತಿನ ಸರಿ ಇಲ್ರಿ, ದೊಡ್ಡ ಹೆಂಡತಿ ಮಕ್ಕಳು ಸರಿ ಇಲ್ರಿ. ಬೇಕಾದ್ರೆ ಹಿಡ್ಕೊಂಡು ಹೋಗ್ರಿ ಸರ್. ಆ ಹುಡುಗಿಯಾರು ಕಿಡ್ನಾಪ್ ಮಾಡಿ ದೊಡ್ಡ ತಪ್ಪು ಮಾಡ್ಯಾರಿ ಸರ್. ಕಿಡ್ನಾಪ್ ಕೇಸ್ನಾಗ ಒಟ್ಟನ ಹಾಕಿ ಒದ್ದು ಒಳಗೆ ಹಾಕಿ ಬೇಷಂಗೆ ಹಿಟ್ಟು ನಾದ್ರಿ ಸರ್ ಅವ್ರನ್ನ ಒಳಗೆ. ಆತ ತಗೋ, ನಾನು ಬರ್ತೀವಿ.
ಹ್ಞೂ ರೀ ಸರ್, ಭಾಳ ಥ್ಯಾಂಕ್ಸ್ ರೀಪ್ಪ ಸರ್. ನನ್ನ ಮಾತು ನಂಬಿ ನೀವು ನನ್ನ ಇದು ಮಾಡತ್ತೀರಿ ಸರ್. ಬೇರೆದವ್ರಾಗಿರೋ ಒದ್ದು ಒಳಾಕಿ ನನ್ನ ಬೇಷಂಗೆ ಇದು ಮಾಡಿರ್ತೀರಿ ಸರ್. ನನ್ನ ಮಾತಿಗೆ ನಂಬಿ ನೀವು ಇದು ಮಾಡಿರಿ ಸರ್. ನಾವು ನಿಮ್ಗೆ ಋಣಿಯಾಗಿರ್ತೀವಿ ಸರ್. ನೀವು ಏನಾರ ನನಗೆ ಹೆಲ್ಪ್ ಕೇಳಿರಿ ಸರ್. ನಾವು ನಿಮ್ಗೆ ಎಲ್ಲ ಏನಿದ್ದಿದ್ದು ಹೇಳ್ತೀವಿ ಸರ್. ಆಯ್ತು ತಗೋ ನೋಡ್ರಿ. ಹ್ಞೂ ರೀ ಸರ್. ಯಪ್ಪ ದೇವ್ರ ದೊಡ್ಡವನು. ಹ್ಞೂನ್ರಿ, ನಂದು ಎದಿನ ಹೊಡೆದಾಗಿತ್ರಿಪ್ಪ. ಏನ್ರಿ ನಿಮ್ಮ ಮೊನ್ನೆ ಹಿಂತಿಲಿಂದ ಪೊಲೀಸರು ಮನೆ ಬರಂಗಾದ್ರಲ್ರಿ. ಯಪ್ಪ ಏನು ಡೇಂಜರ್ ಅದಾಳ್ರಿಪ್ಪ. ನೀವು ಇನ್ನೂ ನಮ್ಮ ಹೋಗ್ಬೇಡ್ರಿಪ್ಪ. ಆಕೆ ಡೈವರ್ಸ್ ಕೊಟ್ಬಿಡ್ರಿಪ್ಪ ನೀವು ಹೋಲತ್ತಾಗ. ಅಷ್ಟ ಮಾಡ್ತೇನೆ. ಜೈಲಿಗೆ ಹಾಕ್ಬಿಟ್ರೆ ಅಂದ್ರೆ ಮುಗ್ದ ಹೋತಲ್ಲ, ಅವ್ರು ಕಾಟನ ತಪ್ಪದಂಗೆ ಆಕತಿ. ಹೌದ್ರಿ. ಮೊದಲು ನಡ್ರಿ ನೀವು ನಡ್ರಿ ಒಳಗೆ ನಡ್ರಿ. ಮೊದಲ ಜಾಕ ಗಿಲ್ಕ ಮಾಡಿ ಸ್ವಚ್ಛಾಗಿ ಊಟ ಮಾಡಿ ನಡ್ರಿ. ಮೊದಲು ಪಾಪ ಭಾಳ ಗಾಬರಿ ಆಗಿರಿ. ಊಟ ಮಾಡಿರೋ ಇಲ್ಲೋ ಯವ್ವ ನಡ್ರಿ. ಚಲೋ ಊಟ ಮಾಡಿ ನಡ್ರಿ ನಡ್ರಿ ನೀವು ಮೊದಲು. ಹ್ಞೂ ಹೊಟ್ಟೆ ಭಾಳ ಸತಿ. ಅಪ್ಪಾಜಿ ಬರ್ರಿ, ಪಟ ಎಲ್ಲ ರೆಡಿಯಾಗಿ ಊಟ ಮಾಡುವಂತ್ರಿ ಬರ್ರಿ. ಹ್ಞೂ ಮಗಳೇ.